ಶಾಸಕರಾಗುವಂಥ ಎಲ್ಲ ಅರ್ಹತೆ ಅವರಿಗಿದೆ. ಆ ಶಾಸಕ ಸ್ಥಾನ ಸಿಗುವಂಥ ಶಕ್ತಿ ಮತ್ತು ಆಶೀರ್ವಾದ ಆ ತಾಯಿ ಚಾಮುಂಡೇಶ್ವರಿ ಮಾಡಲಿ ಅಂತ ಶ್ರೀಯುತ ಟಿ ವಿ ಬಾಬು ಅವರ 51ನೇ ವರ್ಷದ ಹುಟ್ಟುಹಬ್ಬವನ್ನು ಎಲ್ಲ ಅವರ ಸ್ನೇಹ ಬಳಗ ಮತ್ತು ಹಿತೈಷಿಗಳು ಸೇರಿ ತುಂಬ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಇದೇ ರೀತಿ ನೊಂದು ಬಂದವರಿಗೆ ಸ್ಪಂದಿಸುವ ಹೃದಯ ಇನ್ನೂ ಹೆಚ್ಚಾಗಲಿ, ಆ ಶಕ್ತಿ ಭಗವಂತ ಕೊಡಲಿ ಅಂತ ಕೇಳ್ತಾ, ರಾಜಕೀಯವಾಗಿ ಅವರಿಗೆ ಹೆಚ್ಚಿನ ಸ್ಥಾನಮಾನ, ಜನರ ಸೇವೆಯನ್ನು ಇನ್ನೂ ಅತಿ ಹೆಚ್ಚು ಮಾಡುವಂಥ ಸ್ಥಾನಮಾನ ಆ ತಾಯಿ ಭಗವತಿ ಚಾಮುಂಡೇಶ್ವರಿ ಪ್ರಸಾದಿಸಲಿ ಅಂತ ನಾನು ಆಶಿಸ್ತೇನೆ. ರಾಜಕೀಯದಲ್ಲಿ ಸ್ಥಾನಮಾನ ಸಿಗಬೇಕು ಸರ್. ಮುಂದೆ ನೋಡಿ, ಅವರಿಗೆ ಶಾಸಕರಾಗುವಂಥ ಎಲ್ಲ ಅರ್ಹತೆ ಅವರಿಗಿದೆ. ಆ ಶಾಸಕ ಸ್ಥಾನ ಸಿಗುವಂಥ ಶಕ್ತಿ ಮತ್ತು ಆಶೀರ್ವಾದ ಆ ತಾಯಿ ಚಾಮುಂಡೇಶ್ವರಿ ಮಾಡಲಿ ಅಂತ ನಾನು ಬೇಡ್ಕೊತೀನಿ. ಆನೇಕಲ್ ತಾಲೂಕಿನ ತಿಗಳ ಚೌಡದೇನಹಳ್ಳಿ ಗ್ರಾಮ ಸಮಾಜ ಸೇವಕರು ಹಾಗೂ ಬಿಜೆಪಿ ಮುಖಂಡರಾದ ಟಿವಿ ಬಾಬು ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು, ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಟಿವಿ ಬಾಬು ದಂಪತಿಗಳ ವಿವಾಹ ವಾರ್ಷಿಕೋತ್ಸವವನ್ನು ಸಹ ಆಚರಿಸಲಾಗಿದ್ದು, ಸಮಾರಂಭಕ್ಕೆ ವಿಶೇಷ ಕಳೆ ತಂದಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕೇಂದ್ರದ ಮಾಜಿ ಸಚಿವರಾದ ಎ ನಾರಾಯಣಸ್ವಾಮಿಯವರು ಟಿವಿ ಬಾಬು ಅವರಿಗೆ ಹಾರ ಹಾಕಿ ಸಿಹಿ ತಿನಿಸಿ ಶುಭಾಶಯ ಕೋರಿದರು. ನಂತರ ಮಾತನಾಡಿದ ಎ ನಾರಾಯಣಸ್ವಾಮಿಯವರು, ಟಿವಿ ಬಾಬು ಅವರು ಆನೇಕಲ್ ಕ್ಷೇತ್ರದಲ್ಲಿ ಸಮಾಜ ಸೇವೆಯ ಮೂಲಕ ಜನಮಾನಸದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರ ಸೇವಾ ಕಾರ್ಯಗಳು ಹೀಗೆ ಮುಂದುವರಿಯಲಿ, ಅವರಿಗೆ ದೇವರು ಆಯುರಾರೋಗ್ಯ ನೀಡಿ ಆಶೀರ್ವದಿಸಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅಭಿಮಾನಿ ಬಳಗ ಹಾಗೂ ಕುಟುಂಬಸ್ಥರು ಪಾಲ್ಗೊಂಡು ಬಾಬು ಅವರಿಗೆ ಶುಭ ಹಾರೈಸಿದರು. ಅಭಿಮಾನಿಗಳು ಬೃಹತ್ ಹೂವಿನ ಹಾರ, ಹೂಗುಚ್ಛ ಹಾಗೂ ಶಾಲು ಹೊದಿಸಿ ತಮ್ಮ ನೆಚ್ಚಿನ ನಾಯಕನನ್ನು ಸನ್ಮಾನಿಸಿದರು. ಟಿವಿ ಬಾಬುರವರು ಮಾತನಾಡಿ, ಸ್ನೇಹಿತರು ಮತ್ತು ಅಭಿಮಾನಿ ಬಳಗ ಆಯೋಜಿಸಿದ್ದ ನನ್ನ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಕೇಂದ್ರದ ಮಾಜಿ ಸಚಿವರಾದ ಸನ್ಮಾನ್ಯ ಎ ನಾರಾಯಣಸ್ವಾಮಿಯವರು ಆಗಮಿಸಿ ನನಗೆ ಸಂತೋಷ, ಆಶೀರ್ವಾದ ಮಾಡಿರುವುದು ಬಹಳ ಸಂತೋಷ ತಂದಿದೆ. ನನ್ನ ಮೇಲೆ ಪ್ರೀತಿ ಇಟ್ಟು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿರುವ ಅಭಿಮಾನಿ ಬಳಗ, ಬಿಜೆಪಿ ಪಕ್ಷದ ಹಿರಿಯರು, ಮುಖಂಡರು ಹಾಗೂ ನನ್ನ ಕುಟುಂಬದವರಿಗೆ ನಾನು ಋಣಿಯಾಗಿದ್ದೇನೆ. ಅಧಿಕಾರ ಇರಲಿ ಇಲ್ಲದಿರಲಿ, ಆನೇಕಲ್ ಕ್ಷೇತ್ರದ ಜನರ ಸೇವೆ ಮಾಡುವುದೇ ನನ್ನ ಮೊದಲ ಗುರಿ ಎಂದರು. ಟಿವಿ ಬಾಬು ಅವರ ಮನೆಯಲ್ಲಿ ಒಂದು ವಿಶೇಷವಾದಂಥ ದಿನ. ಅವರ 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕ್ಷೇತ್ರದ ಬಿಜೆಪಿ ಘಟಕದ ವತಿಯಿಂದ ವಿಶೇಷವಾದಂಥ ಹುಟ್ಟುಹಬ್ಬದ ಅಭಿನಂದನೆಯನ್ನು ಸಲ್ಲಿಸಬೇಕಂತೇಳಿ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಗಿದ್ದಂಥ ಅಶೋಕ್ ಅವರು ಮತ್ತು ನಮ್ಮ ನಾಯಕರಾದಂಥ ನರಸಿಂಹರೆಡ್ಡಿರವರು, ಅದೇ ರೀತಿ ನಮ್ಮ PLD ಬ್ಯಾಂಕಿನ ಮಾಜಿ ಅಧ್ಯಕ್ಷ ಆಂಜನಪ್ಪ ಅವರು, ಸತೀಶ್ ಅವರು, ರವಿರವರು, ಸಂತೋಷ್ ಅವರು, ಆನಂದ್ ಅವರು, ಮುನ್ರಾಜರವರು, ಶ್ರೀನಪ್ಪನವರು, ಬಾಬುರವರು, ಅಶೋಕ್ ಅವರು, ನವೀನ್ ಅವರು, ಎಲ್ಲ ಮುನ್ರಾಜರವರು, ಎಲ್ಲ ಕಾರ್ಯಕರ್ತರನ್ನು ಒಳಗೊಂಡಂತೆ ಇವತ್ತು ಒಂದು ವಿಶೇಷತೆ ಅಂತ ಹೇಳಿದ್ರೆ, ಹುಟ್ಟುಹಬ್ಬರ ಜೊತೆಗೆ ಅವರಿಗೆ ಮದುವೆ ಆಗಿರ್ತಕ್ಕಂಥ ಮ್ಯಾರೇಜ್ ವಾರ್ಷಿಕೋತ್ಸವವನ್ನು ಸಹ ಇವತ್ತು ಮಾಡ್ಕೊಂಡಿದ್ದಾರೆ. ಭಾಳ ಸಂತೋಷ ಆಗ್ತದೆ. ನಮ್ಮ ಧ್ವಂಸಂದ ಸರ್ಜಾಪುರ ಹೋಬಳಿರ್ತಕ್ಕಂಥ ಅನೇಕ ಯುವ ಕಾರ್ಯಕರ್ತರಲ್ಲಿ ಟಿವಿ ಬಾಬುರವರು ಒಬ್ಬ ನಾಯಕರಾಗಿ ಹೊರಹೊಮ್ಮಿ ಇಡೀ ಕ್ಷೇತ್ರದಲ್ಲಿ ಪರ್ಯಟನೆ ಮಾಡ್ತಾ ಸಂಘಟನೆಯ ಜೊತೆಯಲ್ಲಿ ನಮಗೆ ಜೋಡಿಸ್ಕೊಂಡು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ, ನಿಷ್ಠಾವಂತ ಸ್ನೇಹಿತನಾಗಿ ಮತ್ತು ಪಕ್ಷವನ್ನು ಆರಾಧನೆ ಮಾಡ್ತಾ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾದಂಥ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ ಟಿವಿ ಬಾಬು ಅವರ ಮತ್ತೊಮ್ಮೆ ಅವರು ಹುಟ್ಟುಹಬ್ಬದ ಅಂಗವಾಗಿ ಶುಭಾಶಯಗಳನ್ನು ಪಕ್ಷದ ವತಿಯಿಂದ ಕೋರ್ತಾ ಅವರಿಗೆ ಮತ್ತು ಅವರ ಪತ್ನಿಯವರಿಗೆ ಇವತ್ತಿನ ಅವರು ಮದುವೆಯ ವಾರ್ಷಿಕೋತ್ಸವದ ಅಂಗವಾಗಿ ಇಡೀ ಕುಟುಂಬಕ್ಕೆ ಆ ದೇವರು ಅಷ್ಟೈಶ್ವರ್ಯ ದಯಪಾಲಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ.
ಆದಾಗ ಅಂತ ಇರ್ಬೇಕು ಆನೇಕಲ್ ಆತ್ಮೀಯರು ಹಾಗೂ ಸ್ನೇಹಿತರಾದಂಥ ಟಿ ವಿ ಬಾಬು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ದೇವರ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಸುಖವಾಗಿಡಲಿ ಅಂತ ಹಾರೈಸ್ತಾ ತಾಲೂಕಿನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ತಾಲೂಕಿನ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇದೇ ಥರ ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಲಿ. ಅವರ ಸಹಕಾರ ನಮ್ಮ ಪಕ್ಷಕ್ಕೆ ಯಾವಾಗಲೂ ಬೇಕಾಗ್ತದೆ. ಅವರ ಹುಟ್ಟುಹಬ್ಬದ ನಿರ್ಮಿತ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಗಳನ್ನು ತುಂಬ ಯಶಸ್ವಿಯಾಗಿ ನಮ್ಮದೇ ಕಾರ್ಯಕರ್ತರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ. ನಮ್ಮ ಟಿ ವಿ ಬಾಬುರವರಿಗೆ ಇವತ್ತು 51ನೇ ವರ್ಷದ ಹುಟ್ಟುಹಬ್ಬ ಜೊತೆಗೆ ಹಾಗೂ ಅವರ ವಿವಾಹ ವಾರ್ಷಿಕೋತ್ಸವದ ಒಂದು ಅಂಗವಾಗಿ ನಮ್ಮ ಕೇಂದ್ರದ ಮಾಜಿ ಸಚಿವರು ಮತ್ತು ನಮ್ಮ ಎಲ್ಲ ನಾಯಕರು ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸೋದಕ್ಕೆಲ್ಲ ಬಂದಿದ್ದಾರೆ. ಅವರಿಗೆ ಇನ್ನೂ ಭಗವಂತ ಒಳ್ಳೆಯ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಅವರ ಉನ್ನತ ಒಂದು ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಈ ಸಮಯದಲ್ಲಿ ಅವರಿಗೆ ಆಶಿಸ್ತಾ ಅವ್ರ ಹುಟ್ಟುದ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಟಿ ವಿ ಬಾಬು ಅವರು ಮತ್ತು ಈ ಭಾಗದ ಭಾರತೀಯ ಜನತಾ ಪಾರ್ಟಿ ನಾಯಕರು ಅವರಿಗೆ ಹುಟ್ಟುಹಬ್ಬದ ಸಂದರ್ಭ ಮತ್ತು ಮ್ಯಾರೇಜ್ ಡೇ ಅವರಿಗೆ ಶುಭಾಶಯ ಕೋರುತ್ತಾ ಅವರಿಗೆ ಮೆನಿ ಹ್ಯಾಪಿ ರಿಟರ್ನ್ಸ್ ಡೇ ಅಂತ ಹೇಳ್ತೇವೆ. ಅವ್ರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಅವ್ರ ಮಕ್ಕಳಿಗೆ ಅವರು ಸಿಗಲಿ. ಅದೇ ರೀತಿ ಅವರು ಈ ಭಾಗದಲ್ಲಿ ಸಮಾಜ ಸೇವಕರು ಮತ್ತು ಅಜಾತ ಶತ್ರು ಯಾರು ಅವ್ರಿಗೆ ವಿರೋಧ ಅಂತ ನಾಯಕರು ಈ ಭಾಗದಲ್ಲಿದ್ದಾರೆ. ಅವರು ಮುಂದಿನ ದಿವಸದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಮಾತು ಹೇಳ್ತೀನಿ. ಜೈ ಹಿಂದ್. ನಮ್ಮ ನೆಚ್ಚಿನ ನಾಯಕರಾದ ಟಿ ವಿ ಬಾಬಣ್ಣವರ 50ನೇ ಹುಟ್ಟುಹಬ್ಬದ ಪ್ರಯುಕ್ತ ಆನೇಕಲ್ ತಾಲೂಕಿನ ನಮ್ಮ ಮಾಜಿ ಕೇಂದ್ರ ಮಂತ್ರಿಯಾದ ಎ ನಾರಾಯಣಸ್ವಾಮಣ್ಣವರ ನೇತೃತ್ವದಲ್ಲಿ ನಮ್ಮ SRT ಅಶೋಕಣ್ಣ ಹಾಗೂ ನಮ್ಮ ಸರ್ಜಾಪುರ SLV ಸೀನಣ್ಣ ಹಾಗೂ ನಮ್ಮ PLD ಬ್ಯಾಂಕ್ ಆಂಜನಣ್ಣ, ನಮ್ಮ ಸ್ನೇಹಿತರಾದ ಗೋಪಿ ಅವ್ರ ಜೊತೆ ಎಲ್ಲ ಸೇರಿ ನಾವು ನಮ್ಮ ಒಂದು ಪುಟ್ಟ ಸನ್ಮಾನ ಮಾಡಿಕೊಂಡು ಈಗ ತಾನೇ ಮುಗಿಸಿದ್ದೀವಿ. ಇನ್ನೂ ಪಾಪ ಟಿ ವಿ ಬಾಬಣ್ಣ ಸಂಜೆವರೆಗೂ ತಮ್ಮ ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕಂತ ಆಶಿಸ್ತಾ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಮತ್ತೊಂದು ಮುಗಿಸಿದ್ರಿಂದ ನಮ್ಮ ಟಿ ವಿ ಬಾಬಣ್ಣವ್ರಿಗೆ 51 ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಅಂತೆಯೇ ನಮ್ಮ ಮಾಜಿ ಕೇಂದ್ರ ಸಚಿವರಾದಂಥ ಎ ನಾರಾಯಣಸ್ವಾಮಣ್ಣವರ ಸಾರಥ್ಯದಲ್ಲಿ ಇವತ್ತು ಎಲ್ಲರೂ ಒಂದು ಗಾರ್ಲೆಂಡ್ ಇಟ್ಕೊಂಡು ಅವ್ರ ಮನೆಗೆ ಬಂದು ಎಲ್ಲ ಆಶೆಯನ್ನು ಕೋರಿ ಅವ್ರಿಗೆ ಇನ್ನಷ್ಟು ಜನಸೇವೆಯಲ್ಲಿ ಭಾಗಿಯಾಗಿ ಉನ್ನತ ಸ್ಥಾನ ಸಿಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೂ ಅವ್ರಿಗೆ ಆರೋಗ್ಯ ಅಂತಸ್ತು ಎಲ್ಲ ಕೊಟ್ಟು ದೇವರು ಇನ್ನಷ್ಟು ಚೆನ್ನಾಗಿರಲಿ ಅಂತ ನಾನು ಭಾವಿಸ್ತೀನಿ. ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ BJP ನಾಯಕರು ಯಶಸ್ವಿ ಉದ್ಯಮಿಗಳಾದಂತಹ ಟಿ ವಿ ಬಾಬಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ನಾವೆಲ್ಲ ಭಾಗವಹಿಸಿದ್ದೇವೆ. ಸೊ ಅವರ ಸಮಾಜಮುಖಿ ಕಾರ್ಯಗಳು ಮತ್ತು ಅವರ ಒಂದು ಯಾವುದೇ ಪಕ್ಷಾತೀತವಾಗಿ ಎಲ್ಲರನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಭಾವನೆ, ಆ ಒಂದು ಉದ್ದೇಶದಿಂದ ನಾವೆಲ್ಲ ಕೂಡ ಅವರೊಂದು ಹುಟ್ಟುಹಬ್ಬವನ್ನು ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡಿದ್ದೇವೆ. ಭಗವಂತ ಅವರಿಗೆ ಹೆಚ್ಚೆಚ್ಚಿನ ರೀತಿಯಲ್ಲಿ ಇನ್ನೂ ಶಕ್ತಿ ಕೊಡಲಿ, ಸಮಾಜ ಸೇವೆ ಮಾಡುವಂಥ ಶಕ್ತಿ ಕೊಡಲಿ ಅಂತೇಳಿ ಅವರು ಹುಟ್ಟುಹಬ್ಬದಿಂದ ಹಾರೈಸ್ತೇವೆ. ನನ್ನ ಹುಟ್ಟುಹಬ್ಬದ ಅಂಗವಾಗಿ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎ ನಾರಾಯಣಸ್ವಾಮಣ್ಣನವರು ಮತ್ತು ಎಲ್ಲ ತಾಲೂಕಿನ ಭಾಜಪದ ಎಲ್ಲ ನಾಯಕರು ಈ ದಿನ ಬಂದು ನಮ್ಮ ಮನೆಗೆ ನನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ನನಗೆ ಹುಟ್ಟುಹಬ್ಬ ಶುಭಾಶಯ ಕೋರಿದಂಥ ಎಲ್ಲರಿಗೂ ನಾನು ಈ ದಿನ ಧನ್ಯವಾದಗಳನ್ನು ಕೋರುತ್ತೇನೆ. ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ನನ್ನ ಸ್ನೇಹಿತರು, ಹಿತೈಷಿಗಳು, ನನ್ನ ಅಣ್ಣ ತಮ್ಮಂದರು, ಎಲ್ಲ ಕುಲಬಾಂಧವರು ಎಲ್ಲರೂ ಸೇರಿ ಈ ದಿನ ಒಂದು ಹಬ್ಬ ರೀತಿಯಲ್ಲಿ ನನ್ನ ಹುಟ್ಟದ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ನನಗೆ ವಿಶೇಷವಾಗಿ ಹೇಳಬೇಕಂದ್ರೆ ಇದು ಆಡಂಬರವಾಗಿ ಅದ್ಧೂರಿಯಾಗಿ ಆಚರಣೆ ಮಾಡಬಾರ್ದು ಅಂತೇಳಿ ನಿರ್ಧಾರ ಮಾಡಿಕೊಂಡಿದ್ದೆ. ಹಾಗೂ ನಮ್ಮ ಸ್ನೇಹಿತರ ಹಿತೈಷಿಗಳ ಒಂದು ಒತ್ತಡದ ಮೇರೆಗೆ ಮೊದಲನೇದಾಗಿ ನಮ್ಮೂರಿನ ತಾಯಿ ಗುಡಿಗೆ ಹೋಗಿ, ನಮ್ಮ ಊರಿನ ದೇವರ ಒಂದು ಗುಡಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ, ಮತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ದೇವಸ್ಥಾನ, ಅಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪಂಚವಟಿಯ ಒಂದು ಈಶ್ವರನ ದೇವಸ್ಥಾನದ ಒಂದು ಸ್ವಾಮಿ ಆಶೀರ್ವಾದವನ್ನು ಪಡೆಯುವುದರ ಮುಖಾಂತರವಾಗಿ ನನ್ನ ಹುಟ್ಟುಹಬ್ಬವನ್ನು ಎಲ್ಲ ನನ್ನ ಸ್ನೇಹಿತರು, ಹಿತೈಷಿಗಳು, ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಬಂದು ನನಗೆ ಆಶೀರ್ವಾದವನ್ನು ಮಾಡಿ ನನಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಬಂದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಆತ್ಮಪೂರ್ವಕವಾಗಿ ಕೋರುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತಾ ಧನ್ಯವಾದಗಳನ್ನು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.